ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸಚಿವ ಸಂಪುಟದಿಂದ ಕೆಳಗಿಳಿಸಲೇಬೇಕು. ಈಗ ಡಿಸೆಂಬರ್ ಚಳಿಗಾಲ ಅಧಿವೇಶನ ನಂತರ ರೀಶಫಲ್ ಆಗೋದಿದೆ. ಅದಕ್ಕಿಂತ ಮೊದಲು ಆದರೆ ಇವ್ರನ್ನ ಕೈ ಬಿಡಬೇಕು. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡ್ಕೊತ ನಡೆದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಕಿಮ್ಮತ್ತಿಲ್ಲ. ಕಾಂಗ್ರೆಸ್ ಭವನಕ್ಕೆ ಇವರು ಹೋಗೋದಿಲ್ಲ. ಇಂಥ ಸಚಿವರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರೇ ನೀವು ಏನು ಸಾಧನೆ ಮಾಡಕ್ಕೆ ಹೊಂಟಿದ್ರಿ? ಡಿ ಕೆ ಶಿವಕುಮಾರ್ ಕೂಡ ನಾವು ಕೇಳ್ತೇವೆ. ಕಾಂಗ್ರೆಸ್ನಲ್ಲಿ MLCಗಳಿದ್ದಾರೆ, ನಂತರ MLAಗಳಿದ್ದಾರೆ. ಅಂದರೆ ಲೇಡೀಸ್ ಕೋಟಾದಲ್ಲಿ ಕೊಡೋದಾದರೆ ಅವ್ರಿಗೆ ಕೊಡಿ. ಕೇವಲ ದುಡ್ಡು ಮಾಡೋದರಲ್ಲಿ ಇವರು ನಿರತರಾಗಿದ್ದಾರೆ. ಜನರ ಹಟ್ಟಿಳಿ ದುಡ್ಡು ಮಾಡೋದರಲ್ಲಿ ಎಕ್ಸ್ಪರ್ಟ್. ಅವರು PDOಗಳನ್ನು ಹದ್ದು ಬದಿಸಲಿಟ್ಟು ಅಲ್ಲಿ ದುಡ್ಡು ವಸೂಲು ಮಾಡ್ತಾಯಿದ್ದಾರೆ. ಇನ್ನು MK ಹುಬ್ಬಳ್ಳಿ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಹೊಡಿತಾರೆ ಅದು ಗೊತ್ತಿಲ್ಲ. ಮೊದಲೇ ಹೇಳಿದ್ರು 20 ಕೋಟಿ ನಾನು ಹಾಕ್ತೇನೆ, ಕಾರ್ಖಾನೆ ಪ್ರಾರಂಭ ಮಾಡ್ತೇನೆ, ನನ್ನ ಪೆನಲ್ ಆರಿಸ್ತೇನೆ. ಈಗೇನು ಹೇಳ್ತಿದ್ರೆ ಸಿದ್ದರಾಮಯ್ಯ ಕಡೆ ನಾವು ಒಂದು ನೇವು ತೆಗೆದುಕೊಂಡು ಹೋಗ್ತೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು, ಸತೀಶ್ ಜಾರಕಿಹೊಳಿ ಅವರು, ನಂತರ ಸ್ಥಳೀಯ MLA ಅವರೆಲ್ಲ ಹೋಗಿ ಅಲ್ಲಿ ಕೇಳ್ತೇವೆ, ಅವ್ರು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಇವ್ರ ಕಡೆನೇ ಇದೆಲ್ಲ, ಕೋಟ್ಯಾಂತರ ರೂಪಾಯಿ ಇವ್ರ ಕಡೆನೇ ಇದೆ. ರೈತರ ಬಗ್ಗೆ ಕಾಳಜಿನೇ ಇಲ್ಲ, ಆ ಮಾತು ಬೇರೆ. ಸಿದ್ದರಾಮಯ್ಯರು ನಾವು ಕೇಳ್ತೇವೆ, ಪಕ್ಷದ ಕಾರ್ಯಕರ್ತರಿಗೆ ಕಿಮ್ಮತ್ತಿಲ್ಲ, ನಂತರ ಸಮುದಾಯದ ಹಿರಿಯರಿಗೆ ಕಿಮ್ಮತ್ತಿಲ್ಲ, ಪತ್ರಕರ್ತರಿಗಿಲ್ಲ, ಯೂಟ್ಯೂಬರ್ ಅನ್ಕ ಬಾಗಿಲ ಕಡೆ ಹಾಯಲೇಬಾರ್ದು. ನಂತರ ಇವರು MLA ಅಲ್ಲ, MP ಅಲ್ಲ, DCM ಅಲ್ಲ, CM ಟೈಪ್ ವರ್ತನೆ ಮಾಡ್ತಾಯಿದ್ದಾರೆ. ಅಂದರೆ ನೀವು ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರಿ ಅದು ಒಂದು ಸಮಸ್ಯೆನೇ ಇದೆ, ಕಗ್ಗಂಟಾಗಿ ಉಳಿದಿದೆ. ಇಂಥವ್ರನ್ನ ನೀವು ಸಚಿವ ಸಂಪುಟದಲ್ಲಿ ಇನ್ನಷ್ಟು ದಿನ ಇಟ್ಟರೆ, ಇನ್ನೂ 2.5 ವರ್ಷ ಇದೆ, ನೀವೇ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಅವರೇ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇವರ ಮುಖ್ಯಮಂತ್ರಿ ಇದ್ದಂಗೆ. ಮತ್ತು ಆವಾಗ ಎಷ್ಟು ಆಸ್ತಿ ಗಳಿಸ್ಬೋದು ತಮಗೆಲ್ಲ ಗೊತ್ತಿದೆ, ಯಾವ ರೀತಿ ಆರಿಸಿ ಬಂದಾರೆ ಅಂತೇಳಿ. ಇದನ್ನೆಲ್ಲ ನಿಮ್ಮ ಇಂಟೆಲಿಜೆನ್ಸ್ ವರದಿ ಏನು ಮಾನದಂಡ ಇದೆ, ಯಾರ್ಯಾರು ಶಾಸಕರು ಅಥವಾ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಸಮಿತಿ ಇದೆ. ಆದರೆ ಆ ಸಮಿತಿ ಏನು ಮಾಡ್ತಾಯಿದೆ? ಸುರ್ಜೇವಾಲಾ ನೀವೇನು ಮಾಡ್ತಾರೆ? ವೇಣುಗೋಪಾಲ್ ಅವರು ನೀವೇನು ಮಾಡ್ತಿದ್ರಿ? ಅದು ಹೇಳಬೇಕಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಈ ವಿಷಯವನ್ನು ಮುಟ್ಟಿಸ್ಬೇಕು. ಒಟ್ಟಾರೆ ರೀಶಫಲ್ ಏನಾಗ್ತದೆ, 7 ರಿಂದ 8 ಜನ ಹೊಸದಾಗಿ ನೀವು ತೆಗೆದುಕೊಳ್ಳೋಂಥ ಒಂದು ವಿಚಾರ ಇದೆ. ಮತ್ತು ST ಸಮುದಾಯ ರಾಜ್ಯನ ಕೊಡಬೇಕು ಕಂಪಲ್ಸರಿ, ಇನ್ನೊಬ್ಬರಿಗೆ ಅದೇ ಸಮುದಾಯದ ಇನ್ನೊಬ್ಬರಿಗೆ ಕೊಡಬೇಕು. ಉಳಿದ 5 ಸೀಟುಗಳನ್ನು ನೀವು ಬದಲಾಯಿಸಬೇಕು. ಯಾಕಂದರೆ ಇಲ್ಲಿ ಅಶೋಕ್ ಪಟ್ಟಣ್ ಅವರಿಗೆ ನೀವು DCC ಬ್ಯಾಂಕ್ ಏನು ಅಪೆಕ್ಸ್ ಬ್ಯಾಂಕ್ ಸದಸ್ಯ ಮಾಡಿದ್ರೆ ಭಾಳ ಒಳ್ಳೆಯದದು. ಯಾಕಂದರೆ ಅವರು ಮಂತ್ರಿ ರೇಸ್ನಲ್ಲಿದ್ದರು. ಇನ್ನು ಲಕ್ಷ್ಮಣ ಸವದಿಯವರು ನೀವು ಕೊಡಬೇಕು. ಇಲ್ಲಾಂದರೆ ಪ್ರಕಾಶ್ ಹುಕ್ಕೇರಿ ಕೊಡ್ರಿ, ಅವರು ಕೂಡ ಯೋಗ್ಯ. ಆದರೆ ಇವರನ್ನು ನೀವು ಕಡಿಮೆ ಮಾಡ್ಬೇಕಂತ ಸಾರ್ವಜನಿಕರು ಹೇಳ್ತಾರೆ. ಬೆಳಗಾವಿ ಗ್ರಾಮೀಣದಲ್ಲಿ ಅಭಿವೃದ್ಧಿ ಆಗೇ ಇಲ್ಲ. ಕೇವಲ ಗುಡಿ ಗುಂಡಾರಿಗೆ ಹಣ ಕೊಡೋದಾಯಿತು, ಯುವಕ ಮಂಡಳಿಗೆ ಹಣ ಕೊಡೋದು, ಒಟ್ಟ ಹಣ ಕೊಟ್ಟರು ಇವರನ್ನು ಬುಕ್ ಮಾಡ್ತಾಯಿದ್ದಾರೆ. ಹೀಗಾದರೆ ಪಕ್ಷದ ವರ್ಚಸ್ಸು ಕುಗ್ತಾ ಇದೆ. ಮತ್ತು ಕಾಂಗ್ರೆಸ್ ಕಚೇರಿ ಅದು ಈಗ ಯಾರೂ ಇಲ್ಲ, ಸರ್ಕಾರ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಚಟುವಟಿಕೆ ಆಗಬೇಕಾಯಿತು. ಸತೀಶ್ ಜಾರಕಿಹೊಳಿ ಹೋಗ್ತಾ ಇಲ್ಲ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಹೋಗ್ತಾ ಇಲ್ಲ. ತಮ್ಮ ಮನೆಯಲ್ಲೇ ಕಚೇರಿಗಳನ್ನು ಮಾಡಿಕೊಂಡು ತಮ್ಮ ವ್ಯವಹಾರವನ್ನು ಕುದುರಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಕೋಟಿ ಆಸ್ತಿಯನ್ನು ಮಾಡ್ತಾ ಇದ್ದಾರೆ. 2001-2ರಲ್ಲಿ ಒಂದು ಸ್ಕೂಟಿ ಪೆಪ್ಪಗೆ 20,000 ತುಂಬಕ್ಕಾಗಲಿಲ್ಲ. ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಇವರು ಡೈರೆಕ್ಟರ್ ಇದ್ದರು ಖಾನಾಪುರದಲ್ಲಿ. ಈಗ 500 ರಿಂದ 600 ಕೋಟಿ ಅಂತ. ಮಸಾಲೆ ಫ್ಯಾಕ್ಟ್ರಿ ಏನು, ಕಾರ್ಗಳೇನು, 2 ಶುಗರ್ ಫ್ಯಾಕ್ಟ್ರಿ ಅಂತ ಎಲ್ಲೆಲ್ಲಿ ಆಸ್ತಿ ಇದೆ ಏನೇನು ಗೊತ್ತು. ಜಾತ್ರಾ ಹೋಟೆಲ್ ಖರೀದಿ, ನಂತರ MLC ಚಂದ್ರ ಹಟ್ಟಿಹೊಳಿ ಅವರ ಸುಜಾ ಅಂತೇಳಿ ಅವನು ಒಬ್ಬ PA, ಅವನ ಹೆಸರು ಮೇಲೆ ಒಂದು ಫಾರ್ಮ್ ಹೌಸ. ಏನಿದು? ನಾವು ಮುಖ್ಯಮಂತ್ರಿ ಕೇಳ್ತೇವೆ, ಯಾವ ಮಾನದಂಡ ಇಟ್ಕೊಂಡು ನೀವು ಇನ್ನೂ ಇವರನ್ನು ಇಟ್ಕೊಂಡಿದ್ದೀರಿ? ರೀಶಫಲ್ ಆಗುವಂತಲ್ಲಿ ಇವರನ್ನು ಕೈ ಬಿಡಬೇಕಂತ ಕೇಳ್ಕೊತೇವೆ. ಇದು ಸಾರ್ವಜನಿಕರ ಆಗ್ರಹ ಕೂಡ ಆಗಿದೆ. ನಮಸ್ಕಾರ.